ಸ್ನೇಹಿತರೆ, ಪ್ರತಿ ವರ್ಷವೂ ಸಾವಿರಾರು ಕೋಟಿ ರೂಪಾಯಿಗಳು ಸದ್ದಿಲ್ಲದೆ ನಮ್ಮ ದೇಶದ ಗಡಿಗಳನ್ನ ದಾಟಿ ಒಳಗೆ ಬರ್ತವೆ. ನಮಗೆಲ್ಲ ಅನ್ಸೋದು ಈ ಹಣ ಬಡ ಮಕ್ಕಳ ಶಾಲೆಗೆ, ಆಸ್ಪತ್ರೆಗೆ ಅಥವಾ ವಿಕೋಪದ ಪರಿಹಾರಕ್ಕೆ ಅಂತ. ಹೌದು, ಅದರಲ್ಲಿ ಒಂದಿಷ್ಟು ಭಾಗ ನಿಜಕ್ಕೂ ಒಳ್ಳೆಯ ಕೆಲಸಗಳಿಗೆ ಬಳಕೆ ಆಗುತ್ತೆ. ಆದರೆ ಇದರಲ್ಲಿ ಒಂದು ಭಾಗ ಚಾರಿಟಿಯ ಮುಖವಾಡ ಹಾಕಿಕೊಂಡು ಬಂದು ನಮ್ಮ ದೇಶವನ್ನೇ ಅಸ್ಥಿರಗೊಳಿಸೋಕೆ, ಟೆರರಿಸಂಗೆ ಅಥವಾ ಬ್ರೈನ್ ವಾಶ್ ಮಾಡೋಕೆ ಬಳಕೆ ಆಗ್ತಾ ಇದ್ರೆ ಏನು ಕಥೆ? ಇದು ಗುಂಡು ಅಥವಾ ಬಾಂಬ್ನಿಂದ ನಡೆಯುವ ಯುದ್ಧವಲ್ಲ, ಇದಕ್ಕೆ ಫೈನಾನ್ಷಿಯಲ್ ವಾರ್ಫೇರ್ ಅಂತಾರೆ. ಬೇರೆ ದೇಶದವರು ನಮ್ಮ ದೇಶದೊಳಗೆ ಎಂಟ್ರಿ ಕೊಡದೆ ಕೇವಲ ಹಣದ ಮೂಲಕ ಮಾಡುವ ಸೈಲೆಂಟ್ ಅಟ್ಯಾಕ್ ಇದು. ಮತ್ತು ಈ ಯುದ್ಧದಲ್ಲಿ ಭಾರತವನ್ನ ಕಾಪಾಡುತ್ತಿರುವ ಆ ಒಂದು ಇನ್ವಿಸಿಬಲ್ ಶೀಲ್ಡ್ ಅಥವಾ ಅದೃಶ್ಯ ಕವಚವೇ FCRA, ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, FCRA ಅನ್ನೋದು ಸುಮ್ಮನೆ ಯಾವುದೋ ಒಂದು ಬೋರ್ ಹೊಡೆಸೋ ಕಾನೂನಲ್ಲ. ಇದು ಭಾರತದ ಭದ್ರತೆಯ ಅತಿ ದೊಡ್ಡ ಅಸ್ತ್ರ. ಸಾಮಾನ್ಯವಾಗಿ ನಾವೆಲ್ಲರೂ ಅನ್ಕೊಂಡಿರೋದು ವಿದೇಶದಿಂದ ಯಾವುದೋ NGOಗೆ ಫಂಡ್ ಬಂದ್ರೆ ಅದು 100% ಸಮಾಜ ಸೇವೆಗೆ ಅಂತ. ಆದರೆ ಜಿಯೋಪಾಲಿಟಿಕ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಡಾರ್ಕ್ ರಿಯಾಲಿಟಿ ಬೇರೆಯದೇ ಇದೆ. ಇದರ ಅಸಲಿ ಕಥೆ ಶುರುವಾಗಿದ್ದು 1976ರಲ್ಲಿ. ಆಗ ಭಾರತದಲ್ಲಿ ಎಮರ್ಜೆನ್ಸಿ ಟೈಮ್. ದೇಶದೊಳಗೆ ಏನಾದ್ರೂ ಗಲಭೆ ಆದ್ರೆ, ರಾಜಕೀಯ ಅಸ್ಥಿರತೆ ಬಂದ್ರೆ ಸರ್ಕಾರ ಯಾವಾಗಲೂ ಇದರಲ್ಲಿ ವಿದೇಶಿ ಕೈವಾಡ ಇದೆ ಅಂತ ಹೇಳ್ತಾ ಇತ್ತು. ಆಗ ತರಾತುರಿಯಲ್ಲಿ ತಂದ ಕಾನೂನು ಈ FCRA. ಆದರೆ 2010 ಬರುವಷ್ಟರಲ್ಲಿ ಪ್ರಪಂಚ ಬದಲಾಗಿತ್ತು. ಡಿಜಿಟಲ್ ಯುಗ ಶುರುವಾಗಿತ್ತು. ಹಣದ ಹರಿವು ಸ್ಮಾರ್ಟ್ ಆಗಿತ್ತು. ಹಾಗಾಗಿ 2010ರಲ್ಲಿ ಹಳೆಯ ಕಾನೂನನ್ನ ರದ್ದು ಮಾಡಿ ಒಂದು ಹೊಸ ಅತ್ಯಂತ ಸ್ಟ್ರಿಕ್ಟ್ ಆದ FCRA ಆಕ್ಟ್ ಅನ್ನ ಜಾರಿಗೆ ತರಲಾಯಿತು. ಸ್ನೇಹಿತರೆ, ಸರ್ಕಾರದ ಉದ್ದೇಶ ಕೇವಲ ಟೆರರಿಸಂ ತಡೆಯೋದಲ್ಲ, ಇನ್ನೊಂದು ದೊಡ್ಡ ಅಪಾಯ ಇದೆ. ಅದೇ ವಿದೇಶಿ ಪ್ರಭಾವದ ಕರಾಳ ಮುಖ. ಊಹಿಸಿಕೊಳ್ಳಿ, ಯಾವುದೋ ಒಂದು ಬಲಿಷ್ಠ ದೇಶಕ್ಕೆ ಅಥವಾ ಇಂಟರ್ನ್ಯಾಷನಲ್ ಬಿಲಿಯನಿಯರ್ಗೆ ಭಾರತದಲ್ಲಿ ಅವರದ್ದೇ ಆದ ಒಂದು ಪಾಲಿಸಿ ಜಾರಿಗೆ ಬರಬೇಕು ಅಂತ ಇರುತ್ತೆ. ಅವರು ನೇರವಾಗಿ ಬಂದು ಹೇಳೋಕೆ ಆಗಲ್ಲ. ಆಗ ಅವರು ಏನ್ ಮಾಡ್ತಾರೆ? NGOಗಳ ಮೂಲಕ ಕೋಟ್ಯಂತರ ರೂಪಾಯಿ ಫಂಡ್ ಮಾಡ್ತಾರೆ. ಆ ಹಣವನ್ನ ಬಳಸಿ ನಮ್ಮ ಎಲೆಕ್ಷನ್ಸ್ ಮೇಲೆ ಪ್ರಭಾವ ಬೀರಬಹುದು, ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡಬಹುದು, ಮಾಧ್ಯಮಗಳನ್ನ ಕಂಟ್ರೋಲ್ ಮಾಡಬಹುದು, ಅಥವಾ ಅಭಿವೃದ್ಧಿ ಯೋಜನೆಗಳ ವಿರುದ್ಧ ಡೀಪ್ ಫೇಕ್ ಪ್ರೊಟೆಸ್ಟ್ ಗಳನ್ನ ಸ್ಪಾನ್ಸರ್ ಮಾಡಬಹುದು. ಅದಕ್ಕೆ ಭಾರತ ಸರ್ಕಾರ ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರಾಜಕೀಯ ಪಕ್ಷ, ಎಲೆಕ್ಷನ್ ಕ್ಯಾಂಡಿಡೇಟ್, ಜಡ್ಜ್ಗಳು ಅಥವಾ ಪತ್ರಕರ್ತರು ನೇರವಾಗಿ ವಿದೇಶಿ ಫಂಡಿಂಗ್ ತೆಗೆದುಕೊಳ್ಳುವಂತಿಲ್ಲ. ಇದು ದೇಶದ ಸಾರ್ವಭೌಮತೆಯ ಪ್ರಶ್ನೆ. ಆದರೆ ಈ ಕಾನೂನು ಕೆಲಸ ಮಾಡೋದು ಹೇಗೆ? ಟೆರರ್ ಫಂಡಿಂಗ್ ಮತ್ತು ಹಣದ ಅಕ್ರಮ ವರ್ಗಾವಣೆಯನ್ನ ಭಾರತ ಸರ್ಕಾರ ಯಾವ ಸ್ಟ್ರಾಟಜಿ ಬಳಸಿ ಹಿಡಿಯುತ್ತದೆ? ಮತ್ತು 2026ರಲ್ಲಿ ತಂದ ಹೊಸ ರೂಲ್ಸ್ NGOಗಳ ನಿದ್ದೆಗೆಡಿಸಿರೋದು ಯಾಕೆ? ಇದು ಸಾಮಾನ್ಯ ವಿಷಯವಲ್ಲ. ಇಲ್ಲಿಂದ ನಾವು ಇಳಿಯುತ್ತಿರೋದು ಒಂದು ಡೀಪ್ ಮ್ಯಾಟ್ರಿಕ್ಸ್ ನ ಒಳಗೆ. ಸ್ನೇಹಿತರೆ, ಟೆರರ್ ಫಂಡಿಂಗ್ ಅಥವಾ ದೇಶದ್ರೋಹದ ಕೆಲಸಗಳಿಗೆ ಹಣ ಹೇಗೆ ಬರುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾವ ಉಗ್ರಗಾಮಿ ಸಂಘಟನೆಯು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಇದು ಬಾಂಬ್ ಬ್ಲಾಸ್ಟ್ಗೆ ಅಂತ ದುಡ್ಡು ಹಾಕಲ್ಲ. ಅವರು ಬಳಸೋದು ಡಮ್ಮಿ NGOಗಳನ್ನ, ಅಂದ್ರೆ ಶೆಲ್ ಆರ್ಗನೈಸೇಷನ್ಸ್. ಇಲ್ಲಿಯೇ ಶುರುವಾಗುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಅಸಲಿ ಸ್ಟ್ರಾಟಜಿ. ಹಿಂದೆ ಏನಾಗ್ತಿತ್ತು ಅಂದ್ರೆ, ದೇಶದಲ್ಲಿರೋ ಮೂಲೆ ಮೂಲೆಯ ಬ್ಯಾಂಕ್ಗಳಿಗೆ ವಿದೇಶದಿಂದ ಹಣ ಬರ್ತಿತ್ತು. ಇಷ್ಟೊಂದು ಅಕೌಂಟ್ಗಳನ್ನ ಟ್ರ್ಯಾಕ್ ಮಾಡೋದು ಸರ್ಕಾರಕ್ಕೆ ಅಸಾಧ್ಯವಾಗಿತ್ತು. ಹಾಗಾಗಿ ಸರ್ಕಾರ ಒಂದು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡ್ತು. ನೀವು ಪ್ರಪಂಚದ ಯಾವುದೇ ಮೂಲೆಯಿಂದ ಭಾರತಕ್ಕೆ ಫಂಡ್ ಕಳಿಸಿ, ಆದರೆ ಆ ಹಣ ಮೊದಲು ದೆಹಲಿಯ SBI ಮೇನ್ ಬ್ರಾಂಚ್ ನಲ್ಲಿರುವ ನಿರ್ದಿಷ್ಟ FCRA ಅಕೌಂಟ್ಗೆ ಮಾತ್ರ ಬರಬೇಕು. ಇದರಿಂದ ಏನಾಯ್ತು ಅಂದ್ರೆ, ಹಣದ ಹರಿವಿಗೆ ಒಂದು ಸೆಂಟ್ರಲೈಸ್ ಚೋಕ್ ಪಾಯಿಂಟ್ ಸಿಕ್ತು. ಈಗ ಪ್ರತಿಯೊಂದು ವಹಿವಾಟು, ಪ್ರತಿಯೊಂದು ರೂಪಾಯಿ ಕೂಡ ಸರ್ಕಾರದ ರೇಡಾರ್ ಒಳಗೆ ಬರುತ್ತೆ.
ಇದರಿಂದ ಯಾರು ಹಣ ಕಳಿಸ್ತಿದ್ದಾರೆ, ಎಷ್ಟು ಕಳಿಸ್ತಿದ್ದಾರೆ, ಯಾವ ಕೆಲಸಕ್ಕೆ ಕಳಿಸ್ತಿದ್ದಾರೆ ಮತ್ತು ಆ ಹಣ ಎಲ್ಲಿಗೆ ಹೋಗ್ತಿದೆ, ಈ 4 ಸ್ಟೆಪ್ಗಳಲ್ಲಿ ಎಲ್ಲಿಯೇ ಅನುಮಾನ ಬಂದರೂ, ಒಂದು ಸಣ್ಣ ಮನಿ ಲಾಂಡ್ರಿಂಗ್ ವಾಸನೆ ಬಿಡಿದರೂ ಸರ್ಕಾರ ತಕ್ಷಣ ಆ ಅಕೌಂಟ್ ಅನ್ನ ಫ್ರೀಸ್ ಮಾಡುತ್ತೆ ಮತ್ತು ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ. ಇದು ನ್ಯಾಷನಲ್ ಸೆಕ್ಯೂರಿಟಿ ಫೈರ್ವಾಲ್ ಕೆಲಸ ಮಾಡುವ ರೀತಿ. ಸ್ನೇಹಿತರೆ, ಈಗ ನಾವು ಈ ಕಾನೂನಿನ ಅತ್ಯಂತ ಸೂಕ್ಷ್ಮವಾದ ಮತ್ತು ವಿವಾದಾತ್ಮಕವಾದ ವಿಷಯಕ್ಕೆ ಬರೋಣ. ಅದೇ ಧಾರ್ಮಿಕ ಮತಾಂತರ. ಇಲ್ಲಿ ನಾವು ಒಂದು ವಿಚಾರವನ್ನ ಸ್ಪಷ್ಟಪಡಿಸಲೇಬೇಕು. ವಿದೇಶಿ ಫಂಡ್ ಪಡೆಯುವ ಎಲ್ಲ NGOಗಳು ಮತಾಂತರ ಮಾಡುತ್ತವೆ ಅನ್ನೋದು ಸುಳ್ಳು. ಸಾವಿರಾರು ಸಂಸ್ಥೆಗಳು ನಿಜಕ್ಕೂ ಅದ್ಭುತವಾದ ಕೆಲಸ ಮಾಡ್ತಿವೆ. ಆದರೆ ಸರ್ಕಾರದ ಸ್ಪಷ್ಟವಾದ ವಾದವೇನು ಗೊತ್ತಾ? ಚಾರಿಟಿ ಹೆಸರಿನಲ್ಲಿ ಬರುವ ಹಣ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಕೆಯಾಗಬಾರದು ಅನ್ನೋದು. ಭಾರತದ ಕಾನೂನಿನ ಪ್ರಕಾರ ಆಮಿಷ ಒಡ್ಡಿ ವಂಚನೆಯಿಂದ ಅಥವಾ ಬಲವಂತವಾಗಿ ಮಾಡುವ ಮತಾಂತರಗಳು ಅಪರಾಧ. ಸರ್ಕಾರ ತನ್ನ ತನಿಖೆಗಳಲ್ಲಿ ಕೆಲವು ಸಂಸ್ಥೆಗಳು ವಿದೇಶಿ ಹಣವನ್ನ ಈ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಸುತ್ತಿರುವುದನ್ನ ಪತ್ತೆ ಹಚ್ಚಿದೆ. ಹೀಗೆ ಸಾಬೀತಾದಾಗ FCRA ಅಡಿಯಲ್ಲಿ ಅವರ ಲೈಸೆನ್ಸ್ ರದ್ದು ಮಾಡುವುದು ಮಾತ್ರವಲ್ಲ, ಅವರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುತ್ತದೆ. ಚಾರಿಟಿ ಅನ್ನೋದು ಸಮಾಜ ಸೇವೆಗೆ ಇರಬೇಕೆ ಹೊರತು ಡೆಮೋಗ್ರಫಿ ಬದಲಾಯಿಸೋಕೆ ಅಲ್ಲ ಅನ್ನೋದು ಇಲ್ಲಿನ ಸ್ಟ್ರಾಟಜಿ. 2020ರಲ್ಲಿ ಸರ್ಕಾರ ನಿಯಮಗಳನ್ನ ಟೈಟ್ ಮಾಡ್ತು ನಿಜ, ಆದರೆ 2026ರಲ್ಲಿ ತಂದಿರುವ ತಿದ್ದುಪಡಿಗಳು ಈ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಹ್ಯಾಕ್ ಪ್ರೂಫ್ ಮಾಡಿವೆ. ಇಲ್ಲಿ ಆಗಿರೋ ಅತಿ ದೊಡ್ಡ ಬದಲಾವಣೆಗಳು ಏನು ಅನ್ನೋದನ್ನ ಈಗ ನೋಡೋಣ. ಒಂದು ವೇಳೆ ಯಾವುದಾದರೂ ಸಂಸ್ಥೆ ನಿಯಮ ಉಲ್ಲಂಘನೆ ಮಾಡ್ತು ಅಂತ ಸರ್ಕಾರ ಅವರ FCRA ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತು ಅಂದುಕೊಳ್ಳಿ. ಲೈಸೆನ್ಸ್ ಹೋಯ್ತು ಸರಿ, ಆದರೆ ಆ ವಿದೇಶಿ ಹಣದಿಂದ ಅವರು ಆಲ್ರೆಡಿ ಕಟ್ಟಿರುವ ಬಿಲ್ಡಿಂಗ್, ತಗೊಂಡಿರೋ ಜಮೀನು, ಆಸ್ತಿಗಳ ಕತೆ ಏನು? ಆ ಆಸ್ತಿಯನ್ನ ಬಳಸಿ ಅವರು ಮತ್ತೆ ಬೇರೆ ಹೆಸರಿನಲ್ಲಿ ಆಕ್ಟಿವ್ ಆಗಬಹುದಲ್ಲ. ಈ ಲೂಪ್ ಹೋಲ್ ಅನ್ನು 2026ರ ಕಾನೂನು ಮುಚ್ಚಿದೆ. ಹೊಸ ನಿಯಮದ ಪ್ರಕಾರ ಲೈಸೆನ್ಸ್ ಕ್ಯಾನ್ಸಲ್ ಆದ ತಕ್ಷಣ ಆ ಸಂಸ್ಥೆಯ ವಿದೇಶಿ ಫಂಡಿಂಗ್ ನಿಂದ ಬಂದಿರುವ ಆಸ್ತಿಗಳನ್ನ ನಿರ್ವಹಿಸಲು ಸರ್ಕಾರ ಪ್ರಾಧಿಕಾರವನ್ನ ರಚಿಸಿದೆ. ಅಂದರೆ ನೀವು ತಪ್ಪು ಮಾಡಿದ್ರೆ ಕೇವಲ ನಿಮ್ಮ ಬ್ಯಾಂಕ್ ಅಕೌಂಟ್ ಮಾತ್ರವಲ್ಲ, ನಿಮ್ಮ ಆಸ್ತಿ ಪಾಸ್ತಿಗಳ ಕಂಟ್ರೋಲ್ ಕೂಡ ಪ್ರಾಧಿಕಾರದ ಕೈಗೆ ಹೋಗುತ್ತೆ. ಜೊತೆಗೆ ಐಡಿ ಕಾಂಪ್ಲೈನ್ಸ್ ಸಿಸ್ಟಮ್ ಅನ್ನ FCRA ಪೋರ್ಟಲ್ ಮೂಲಕ 100% ಡಿಜಿಟಲೈಸ್ ಮಾಡಲಾಗಿದೆ. ₹1 ಆ ಕಡೆ ಈ ಕಡೆ ಆದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಡಿಟ್ ಟ್ರೇಲ್ಸ್ ರೆಡ್ ಫ್ಲಾಗ್ ಎತ್ತುತ್ತವೆ. ಇದು ಒಂದು ಅದ್ಭುತವಾದ ನ್ಯಾಷನಲ್ ಸೆಕ್ಯೂರಿಟಿ ಸಿಸ್ಟಮ್. ಸ್ನೇಹಿತರೆ, ಈಗ ಈ ವಿಷಯದ ಅತ್ಯಂತ ಆಳವಾದ ಜಿಯೋಪೊಲಿಟಿಕಲ್ ಮ್ಯಾಟ್ರಿಕ್ಸ್ ಒಳಗೆ ಹೋಗೋಣ. ಇದು ಕೇವಲ ಒಂದು ಕಾನೂನಿನ ವಿಚಾರವಲ್ಲ, ಬದಲಾಗಿ ಒಂದು ಗ್ಲೋಬಲ್ ಪವರ್ ಪ್ಲೇ. ಒಂದು ಸನ್ನಿವೇಶವನ್ನ ಊಹಿಸಿಕೊಳ್ಳಿ. ಭಾರತ ಈಗ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ. ನಾವು ಹೊಸ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನ, ಕಾಪರ್ ಫ್ಯಾಕ್ಟರಿಗಳನ್ನ ಅಥವಾ ಬೃಹತ್ ಡ್ಯಾಮ್ಗಳನ್ನ ಕಟ್ಟೋಕೆ ಶುರು ಮಾಡ್ತೀವಿ ಅಂತ ಅಂದುಕೊಳ್ಳಿ. ಇದು ನಮ್ಮ ದೇಶದ ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತೆ. ಆದರೆ ಪ್ರಪಂಚದ ಬೇರೆ ಬಲಿಷ್ಠ ದೇಶಗಳಿಗೆ ಭಾರತ ಹೀಗೆ ವೇಗವಾಗಿ ಬೆಳೆಯುವುದು ಇಷ್ಟವಿಲ್ಲ. ಅವರು ನೇರವಾಗಿ ಬಂದು ಈ ಪ್ರಾಜೆಕ್ಟ್ ನಿಲ್ಲಿಸಿ ಅಂತ ಹೇಳೋಕೆ ಆಗುತ್ತಾ? ಇಲ್ಲ. ಆಗ ಅವರು ಬಳಸುವ ಅಸ್ತ್ರವೇ ಅನ್ರೆಗ್ಯುಲೇಟೆಡ್ ಸಿವಿಲ್ ಸೊಸೈಟಿ ಫಂಡ್ಸ್. ಅವರು ಏನ್ ಮಾಡ್ತಾರೆ ಅಂದ್ರೆ, ಪರಿಸರ ಸಂರಕ್ಷಣೆ ಅಥವಾ ಮಾನವ ಹಕ್ಕುಗಳ ಹೆಸರಿನಲ್ಲಿ ಕೆಲಸ ಮಾಡುವ ಕೆಲವು ಸ್ಥಳೀಯ NGOಗಳಿಗೆ ಕೋಟ್ಯಾಂತರ ರೂಪಾಯಿ ಫಂಡ್ ಮಾಡ್ತಾರೆ. ಆ ಹಣ ಬಳಸಿ ಆ ಪ್ರಾಜೆಕ್ಟ್ಗಳ ವಿರುದ್ಧ ಬೃಹತ್ ಪ್ರತಿಭಟನೆಗಳನ್ನ ಆರ್ಗನೈಸ್ ಮಾಡಲಾಗುತ್ತೆ. ಕೋರ್ಟ್ನಲ್ಲಿ 100 ಕೇಸ್ಗಳನ್ನ ಹಾಕಲಾಗುತ್ತೆ. ಫಲಿತಾಂಶ ಸಾವಿರಾರು ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ 10 ವರ್ಷಗಳ ಕಾಲ ನೆನೆಗುದಿಗೆ ಬೀಳುತ್ತೆ. ಇದನ್ನೇ ಎಕನಾಮಿಕ್ ಸಬೋಟೇಜ್ ಅಥವಾ ಆರ್ಥಿಕ ವಿಧ್ವಂಸಕ ಕೃತ್ಯ ಅಂತಾರೆ. ಸರ್ಕಾರ ಇಷ್ಟು ಅಗ್ರೆಸಿವ್ ಆಗಿ ಪ್ರತಿಯೊಂದು ರೂಪಾಯಿಯ ಲೆಕ್ಕ ಕೇಳೋದಕ್ಕೆ, ಫಾರಿನ್ ಫಂಡಿಂಗ್ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಅಸಲಿ ಕಾರಣ ಇದೆ. ಹಾಗೆಯೇ ಇಷ್ಟು ಕಠಿಣ ರೂಲ್ಸ್ಗಳಿಂದ ಸಣ್ಣ ಸಣ್ಣ NGOಗಳಿಗೆ ಕಷ್ಟ ಆಗ್ತಿದೆ ಅಂತ ವಿಮರ್ಶಕರು, ಆಪೋಸಿಷನ್ ಲೀಡರ್ಸ್ ಮತ್ತು ಪಾಲಿಸಿ ಅನಲಿಸ್ಟ್ಗಳು ವಾದ ಮಾಡ್ತಿದ್ದಾರೆ. ಸೊ ಫೈನಲ್ ಕನ್ಕ್ಲೂಷನ್ ಏನು ನೋಡಿ, FCRA ಅನ್ನೋದು ವಿದೇಶಿ ಫಂಡಿಂಗ್ ಮೇಲಿರುವ ಸಂಪೂರ್ಣ ಬ್ಯಾನ್ ಕೂಡ ಅಲ್ಲ. ಹಾಗಂತ ಅದೊಂದು ಫ್ರೀ ಪಾಸ್ ಕೂಡ ಅಲ್ಲ. ಇದೊಂದು ರೆಗ್ಯುಲೇಟರಿ ಫಿಲ್ಟರ್.
ಒಂದು ಕಡೆ ನ್ಯಾಷನಲ್ ಸೆಕ್ಯೂರಿಟಿ, ದೇಶದ ಸಾರ್ವಭೌಮತೆ, ಎಲೆಕ್ಷನ್ ಇಂಟಿಗ್ರಿಟಿ ಕಾಪಾಡಿಕೊಳ್ಳೋಕೆ, ಮನಿ ಲಾಂಡ್ರಿಂಗ್ ತಡೆಯೋಕೆ ಈ ಕಾನೂನು 100ಕ್ಕೆ 100 ಬೇಕು. ಆದರೆ ಇನ್ನೊಂದು ಕಡೆ ಸಿವಿಲ್ ಸೊಸೈಟಿ ಕೇವಲ ನಿಯಮಗಳನ್ನ ಕಾಂಪ್ಲಿಕೇಟ್ ಮಾಡಿದ್ದಕ್ಕೆ ನೈಜವಾಗಿ ನಡೆಯುತ್ತಿರುವ ಮಾನವೀಯ ಕೆಲಸಗಳು ನಿಂತು ಹೋಗಬಾರದು. ಭಾರತ ಇವತ್ತು ಗ್ಲೋಬಲ್ ಸೂಪರ್ ಪವರ್ ಆಗಿ ಬೆಳೆಯುತ್ತಿದೆ. ಈ ಬೆಳವಣಿಗೆಯ ಸಮಯದಲ್ಲಿ ನಮ್ಮ ಮುಂದಿರುವ ಅತಿ ದೊಡ್ಡ ಚಾಲೆಂಜ್ ಅಂದರೆ ನಮ್ಮ ಗಡಿಗಳನ್ನ ಅದೃಶ್ಯ ಹಣದಿಂದ ಹೇಗೆ ಸೇಫ್ ಆಗಿ ಇಟ್ಕೋಬೇಕು ಅನ್ನೋದು, ಮತ್ತು ಅದೇ ಸಮಯದಲ್ಲಿ ಸಮಾಜ ಸೇವೆ ಮಾಡುವವರ ಸ್ವಾತಂತ್ರ್ಯವನ್ನ ಹೇಗೆ ಉಳಿಸಬೇಕು ಅನ್ನೋದು. ಈಗ ಪ್ರಶ್ನೆ ನಿಮ್ಮ ಮುಂದಿದೆ. ಭಾರತದಂತಹ ದೇಶಕ್ಕೆ ಸಾವಿರಾರು ಜೆನ್ಯೂನ್ NGOಗಳಿಗೆ ಕಷ್ಟವಾದರೂ ಪರವಾಗಿಲ್ಲ, ದೇಶದ ಭದ್ರತೆಗಾಗಿ ಇಷ್ಟೊಂದು ಕಠಿಣವಾದ FCRA ಕಾನೂನು ಇರಲೇಬೇಕಾ? ಅಥವಾ ಸಮಾಜ ಸೇವೆ ಮಾಡುವ ಸಂಸ್ಥೆಗಳಿಗೆ ಸರ್ಕಾರ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕಾ? ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ ಅನ್ನ ಓದ್ತೀನಿ. ಮತ್ತು ಈ ವಿಡಿಯೋದಲ್ಲಿನ ಡೀಪ್ ಅನಾಲಿಸಿಸ್ ನಿಮ್ಮ ಬ್ರೈನ್ಗೆ ಹೊಸ ವಿಷಯ ಫೀಡ್ ಮಾಡಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯ ತನಕ ಜೈ ಹಿಂದ್, ಜೈ ಕರ್ನಾಟಕ.